ಡಿಕೆ ಕ್ಯಾಬಿನೆಟ್ನಲ್ಲಿ ಇರ್ತಾರ ಹಾಗಾದ್ರೆ ಇನ್ನಿಬ್ಬರು ಉಪಮುಖ್ಯಮಂತ್ರಿಗಳು, ಇನ್ನೆರಡು ಡಿಸಿಎಂ ಹುದ್ದೆಯ ಸೃಷ್ಟಿಯ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ದಾರಂತೆ. ನಿನ್ನೆಯ ಸಭೆಯಲ್ಲಿ ಕೆಸಿ ವೇಣುಗೋಪಾಲ್ರ ನಿವಾಸದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಚಾರ ಮುನ್ನೆಲೆಗೆ ತಂದಿದ್ದಾರೆ. ಸಿಎಂ ಡಿಕೆ ಪ್ರಸ್ತಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲೇ ಇದ್ರಲ್ಲ, ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ. ಡಿಸಿಎಂ ಹುದ್ದೆಯ ಬದಲು ಉತ್ತಮ ಖಾತೆಗಳನ್ನು ನೀಡಬಹುದು, ಆ ರೀತಿ ಒಂದು ಅವಕಾಶ ಕೂಡ ಇದೆ. ಅನಗತ್ಯ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡೋದ್ರಿಂದ ಗೊಂದಲ ಹೆಚ್ಚಾಗುತ್ತೆ ಅನ್ನುವಂತಹ ಒಪಿನಿಯನ್ ಅನ್ನು ಶೇರ್ ಮಾಡಿದ್ರಂತೆ. ಹೀಗಾಗಿ ರಾಹುಲ್ ಸಮ್ಮುಖದಲ್ಲಿಯೇ ಈ ವಿಚಾರ ಇತ್ಯರ್ಥವಾಗುವಂತಹ ಸಾಧ್ಯತೆ ಇದೆ. ಇವತ್ತಿನ ಸಭೆ ಬಳಿಕ ಹೆಚ್ಚುವರಿ ಡಿಸಿಎಂಗಳ ಹುದ್ದೆ ಸೃಷ್ಟಿಯ ವಿಚಾರಕ್ಕೂ ಒಂದು ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಹಿಂದೆ ಸಿದ್ದರಾಮಯ್ಯನವರು ಹೆಚ್ಚುವರಿ ಡಿಸಿಎಂಗಳ ಹುದ್ದೆ ಸೃಷ್ಟಿ ಆಗಬೇಕು ಅಂತ ವರಿಷ್ಠರ ಮುಂದೆ ಪಟ್ಟು ಹಿಡಿದಿದ್ರು. ಬಟ್ ಇದಕ್ಕೆ ಬ್ರೇಕ್ ಹಾಕಿಸಿದ್ದು ಡಿಕೆ ಶಿವಕುಮಾರ್ ಅವರು. ಈಗ ಅದೇ ಡಿಕೆ ಶಿವಕುಮಾರ್ ಅವರು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಏನ್ ಮಾಡಬಹುದು ಈ ವಿಚಾರದಲ್ಲಿ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಸರ್ಕಾರ ಅಧಿಕಾರಕ್ಕೆ ಬಂದಾಗ 2023ರ ಸರ್ಕಾರ ರಚನೆ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆಯ ಸೃಷ್ಟಿ ಅನ್ನುವಂಥದ್ದು ಯಾವ ಕಾರಣಕ್ಕೆ ಅಂತ ಪ್ರಶ್ನೆ ಆಗುತ್ತೆ. ಅವತ್ತು 2 ಪವರ್ ಸೆಂಟರ್ ಗಳ ನಡುವೆ ಸಿಎಂ ಸ್ಥಾನದ ಕುರ್ಚಿ ಕಿತ್ತಾಟ ನಡೆದಿತ್ತು. ಅದು ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ನಡುವೆ. ಇಬ್ಬರು ಕೂಡ ಸಮಬಲ ಅನ್ನುವಂತ ಕಾರಣಕ್ಕಾಗಿ ಮತ್ತು ಅದರಲ್ಲೂ ಹಿರಿತನಕ್ಕಾಗಿ, ಮಾಸ್ ಲೀಡರ್ಶಿಪ್ಗಾಗಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನ ಸಿಕ್ಕಿತ್ತು ಮತ್ತು ಡಿಕೆ ಶಿವಕುಮಾರ್ ಅವರನ್ನ ತಾತ್ಕಾಲಿಕವಾಗಿ ಸಮಾಧಾನ ಪಡಿಸಬೇಕಾಗಿತ್ತು. ಆ ಕಾರಣಕ್ಕೆ ಒಂದು ಡಿಸಿಎಂ ಹುದ್ದೆ ಸೃಷ್ಟಿಯಾಗಿತ್ತು. ಅದನ್ನ ಮೀರಿ ಬೇರೆ ಡಿಸಿಎಂ ಹುದ್ದೆ ಸೃಷ್ಟಿಗೆ ಅವಕಾಶ ಇರಲಿಲ್ಲ. ಹೈಕಮಾಂಡ್ ಕೂಡ ಒಪ್ಪಿತ್ತು. ಬೇರೆ ನಾಯಕರುಗಳು ಏನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಲೋಕಸಭೆ ಚುನಾವಣೆ ವಿಚಾರ ಪ್ರಸ್ತಾಪ ಮಾಡಿದ್ರು, ಏನ್ ಮಾಡಿದ್ರು ಕೂಡ ಹೈಕಮಾಂಡ್ ಕೂಡ ಸಮ್ಮತಿಸಿರ್ಲಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿ ಭಿನ್ನವಾಗಿದೆ. ಸರ್ಕಾರ ಇನ್ನು 20-22 ತಿಂಗಳಲ್ಲಿ ಚುನಾವಣೆಯ ಕಡೆಗೆ ಹೋಗ್ಬೇಕಾಗುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಸಮುದಾಯಗಳ ರೆಪ್ರೆಸೆಂಟೇಟಿವ್ ಮಾಡುವಂತ ರೀತಿಯಲ್ಲಿ, ಯಾಕಂದ್ರೆ ಡಿಸಿಎಂ ಹುದ್ದೆಗೆ ಅಥವಾ ಸಾಂವಿಧಾನಿಕವಾದಂತಹ ಯಾವುದೇ ಮಾನ್ಯತೆಗಳಿಲ್ಲ. ಅದು ಕೇವಲ ಮಂತ್ರಿ ಸ್ಥಾನದ ಜೊತೆಗೆ ಅದು ಹೆಚ್ಚುವರಿ ಹೆಸರು ಡಿಸಿಎಂ ಅನ್ನುವಂಥದ್ದು. ಆದ್ರೆ ಆಯಾ ಸಮುದಾಯಗಳನ್ನ ಖುಷಿ ಪಡಿಸುವಂತಹ ಅಥವಾ ಸಮುದಾಯದಲ್ಲಿ ಪ್ರಭಾವಿ ನಾಯಕ ಅನ್ಸಿಕೊಂಡವ್ರನ್ನ ಈ ರೀತಿ ಹುದ್ದೆಗಳಿಗೆ ತಂದ್ರೆ ಸಹಜವಾಗಿ ಅಲ್ಲೆಲ್ಲೋ ಅವ್ರಿಗೊಂದು ಅಧಿಕಾರವನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನ ಬಿಂಬಿಸಿದಂತಾಗುತ್ತೆ. ಈ ಸ್ಟ್ರಾಟಜಿಯ ಭಾಗವಾಗಿ ಏನಾದ್ರೂ ಮುಖ್ಯಮಂತ್ರಿಗಳು ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಆಸಕ್ತಿಯನ್ನು ತೋರ್ತಾ ಇದಾರ ಅನ್ನುವಂಥ ಪ್ರಶ್ನೆ. ಆದ್ರೆ ಪರಮೇಶ್ವರ್ ಅಂತ ಹಿರಿಯ ನಾಯಕರು ಒಂದ್ ಕಡೆ ಇರುವಾಗ ಮತ್ತೆ ಹೆಚ್ಚುವರಿ ಹುದ್ದೆಗಳ ಸೃಷ್ಟಿಯ ಅಗತ್ಯತೆ ಇಲ್ಲ ಅನ್ನುವಂತ ಪಟ್ಟಣ ಏನಾದ್ರೂ ಸಿದ್ದರಾಮಯ್ಯ ಅವರು ಹಿಡಿದ್ರ ಅನ್ನುವಂಥ ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಇವರ ಪರ ವಿರುದ್ಧ ಏನಿದ್ರು ಕೂಡ ಚುನಾವಣಾ ದೃಷ್ಟಿಕೋನದಲ್ಲಿ ಹೈಕಮಾಂಡ್ ಏನಾದ್ರು ಕನ್ವಿನ್ಸ್ ಆದ್ರೆ ಡಿಸಿಎಂ ಹುದ್ದೆಗಳ ಸೃಷ್ಟಿಯೂ ಆಗಬಹುದು, ಅಥವಾ ಬೇಡ ಸುಮ್ಮನೆ ರಿಸ್ಕ್ ಅನ್ನೋದ ಕಾರಣಕ್ಕಾಗಿ ಅಥವಾ ಪಕ್ಷಗಳ ಮಟ್ಟದಲ್ಲಿ ಬೇರೆ ಅಕಾಮಡೇಟ್ ಮಾಡಬಹುದು ಅಂತ ಅನ್ಸುತ್ತೆ. ಅದು ಸೃಷ್ಟಿ ಆಗದೆಯೂ ಇರಬಹುದು. ಆದ್ರೆ ಸದ್ಯಕ್ಕೆ ಅದು ಏನು ಅನ್ನುವಂಥದ್ದು ಬಹುಶಃ ಇವತ್ತಿನ ಸಂಜೆಯ ಸಭೆಯಲ್ಲಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.